ಓಂ ಹ್ರೀಂ ಭೈರವಿ ಕ್ಲೌಂ ಹ್ರೀಂ ಸ್ವಾಹ. ನಮಸ್ಕಾರ. ನೋಡಿ, ಒಂದೇ ರಾಶಿಯಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ, ಒಂದೇ ಡೇಟ್ ಅಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ, ಒಂದೇ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ. ಹಾಗಿದ್ಮೇಲೆ ರಾಶಿ ಫಲ ನಿಜ ಆಗುತ್ತಾ? ಖಂಡಿತವಾಗ್ಲೂ ಸಹ ಅದನ್ನ ಟ್ರೆಂಡ್ ನ ಮಾತ್ರ ಹೇಳುತ್ತೆ, ಈ ಸಮಯದಲ್ಲಿ ಈ ತರ ಸಾಧ್ಯತೆಗಳಿದೆ ಅಂತ ಹೇಳಿ. ಬಟ್ ಅದನ್ನ ನಾವು ಎಕ್ಸಾಕ್ಟ್ ಆಗಿ, ಈಗ ನಿಮ್ಗೊಂದು ಸಾಲ ಇರ್ಬೋದು, ಅದು ಯಾವಾಗ ತೀರತ್ತೆ, ಅಥವಾ ನಿಮಗೆ ಮದುವೆ ಯಾವಾಗ ಆಗತ್ತೋ ಅನ್ನೋ ಪ್ರಶ್ನೆ ಬಂದಾಗ ಯೂಶುವಲ್ ಆಗಿ ಈ ರಾಶಿಯವರಿಗೆ ವಿವಾಹದ ಯೋಗ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಬಟ್ ಅದು ಕನ್ಫರ್ಮ್ ಆಗೋದು ಲಗ್ನದಲ್ಲಿ, ನಿಮ್ಮ ಹಸ್ತದಲ್ಲಿರುವಂತ ರೇಖೆಗಳನ್ನ ನೋಡಿ. ಈಗ ವಿವಾಹದ ರೇಖೆ, ಶುಕ್ರ ರೇಖೆ ಆ ಏಜ್ ಟಚ್ ಆಗಿರ್ಬೇಕು ಇಂಡಿವಿಜುವಲ್ ಆಗಿ. ನಿಮ್ಮ ಲಗ್ನದಿಂದ ಕೂಡ ಯೋಗ ನಡೀತಿರ್ಬೇಕು, ದಶೆಯಿಂದ ಅನ್ನೋದು ಕನ್ಫರ್ಮ್ ಆಗ್ಬೇಕು. ರಾಶಿಯಿಂದ ಒಂದು ದೊಡ್ಡ ಟ್ರೆಂಡ್ ನ ಮಾತ್ರ ತೋರಿಸುತ್ತೆ. ಬಟ್ ತುಂಬಾ ಜನ ಏನ್ ಮಾಡ್ತಿದ್ದಾರೆ, ರಾಶಿ ಭವಿಷ್ಯನೇ ಬಹಳ ಇಂಪಾರ್ಟೆಂಟ್ ಆಗಿ ಗಮನಿಸ್ತಿದ್ದಾರೆ. ಅದು ಪ್ರಥಮವಾಗಿ ನಾವು ತಗೋಬಾರ್ದು. ಹಾಗಾಗಿ ನಿಮ್ಮ ಬರ್ತ್ ಟೈಮ್ ಒಂದೊಂದ್ಸಲ ಸರಿ ಇರಲ್ಲ, ಬರ್ತ್ ಡೇಟ್ ಕೂಡ ಸರಿ ಇರಲ್ಲ. ಅಂತ ಟೈಮಲ್ಲಿ ರಾಶಿ ಭವಿಷ್ಯನ ಬರೀ ಹೆಸರು ಮೇಲೆ ನೋಡೋದು ಅಷ್ಟು ಸಮಂಜಸ ಅಲ್ಲ. ಸೊ ಹಾಗಾಗಿ ಲಗ್ನದಿಂದ, ಹಸ್ತ ಸಾಮುದ್ರಿಕೆಯಿಂದ ಎಲ್ಲದನ್ನು ಕಂಬೈನ್ ಮಾಡಿ, ಪ್ರಶ್ನೆಶಾಸ್ತ್ರದಿಂದನೂ ಕಂಬೈನ್ ಮಾಡಿ ಕೊಡುವಂತ ಪ್ರೆಡಿಕ್ಷನ್ ಬಹಳ ಅಕ್ಯುರೇಟ್ ಆಗಿ ಬರುತ್ತೆ. ಯಾಕೆಂತಂದ್ರೆ ನಾವು ಲೇಯರ್ ಬೈ ಲೇಯರ್, ಸ್ಟೆಪ್ ಬೈ ಸ್ಟೆಪ್ ನೋಡಿರ್ತೀವಿ. ಈಗ ಏನಾಗಿದೆ ಅಂತಂದ್ರೆ, ನ್ಯೂಮರಾಲಜಿ ಮೇಲೆ ನೋಡ್ತಾರೆ, ಅದು ನ್ಯೂಮರಾಲಜಿ ನಮ್ಮ ಜ್ಯೋತಿಷ ಅಲ್ಲ. ಹಾಗೇನೆ ಪರಿಹಾರ ಅಂತ ಬಂದಾಗ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುವಂತ ಕಾಸ್ಟ್ಲಿ ಪೂಜೆಗಳು ನಮ್ಮ ಋಷಿಗಳು ಹೇಳಿಲ್ಲ. ನಮ್ಮ ಋಷಿಗಳು ಹೇಳಿರುವಂತದ್ದು ಕರ್ಮದಿಂದ ಒಂದು ಸಮಸ್ಯೆ ಬರುತ್ತೆ, ಅದಕ್ಕೆ ಪ್ರಾಯಶ್ಚಿತ ಕರ್ಮವನ್ನ ಮಾಡ್ಕೋಬೇಕು, ಒಂದೇ ಪರಿಹಾರ. ಎರಡನೇದು ಬಂದು ಮಂತ್ರ ಜಪಗಳು, ದಾನಗಳು ಕೂಡ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಅದರಲ್ಲಿ ನಮ್ಮ ಒಂದು ನಿಷ್ಠೆ ಮತ್ತೆ ಭಕ್ತಿ, ಡೆಡಿಕೇಶನ್ ಕೂಡ ಇರ್ಬೇಕಾಗುತ್ತೆ. ಅದು ಅಹಂಕಾರದಿಂದ ಮಾಡದೆ ಭಗವಂತನನ್ನ ಗೆಲ್ಲೋಕ್ಕಾಗಲ್ಲ. ಸೊ ಕರ್ಮವನ್ನ ಮೀರಿ ಹೋಗೋದಕ್ಕಾಗಲ್ಲ. ಕರ್ಮದ ಅದರಲ್ಲಿರುವಂತ ಫ್ರೀ ವಿಲ್ ಒಳಗಡೆ ನಾವು ಕೆಲವು ನಿರ್ಧಾರಗಳನ್ನ ತಗೊಳ್ಬಹುದು. ಇದು ದೊಡ್ಡ ಸಬ್ಜೆಕ್ಟ್, ಇದ್ರ ಬಗ್ಗೆ ಇನ್ನೊಂದ್ಸಲ ಮಾತಾಡೋಣ. ಬಟ್ ಜ್ಯೋತಿಷ್ಯ ನಿಮ್ಗೆ ಅಕ್ಯುರೇಟ್ ಆಗಿ ನಿಮ್ಮ ನಿಮ್ಮ ಭವಿಷ್ಯವನ್ನು ನಿಜ ಆಗ್ಬೇಕು ಅಂದ್ರೆ ನೀವು ಹಸ್ತ ಸಾಮುದ್ರಿಕೆ, ನಿಮ್ಮ ಜಾತಕ, ಪ್ರಶ್ನೆಶಾಸ್ತ್ರ ಮೂರನ್ನು ಕಂಬೈನ್ ಮಾಡಿ ನೋಡ್ಬೇಕಾಗುತ್ತೆ. ಇದಕ್ಕೆ ಸಾಕಷ್ಟು ಸಮಯ ಹಿಡಿಯುತ್ತೆ. 5 ನಿಮಿಷದಲ್ಲಿ ಇಡೀ ಮನೆಯವ್ರ ಕುಟುಂಬದವ್ರ ಜಾತಕ ಹೇಳ್ತಾರೆ, ಆ ತರ ಸಾಧ್ಯತೆ ಇಲ್ಲ. ಸೊ ಇಷ್ಟು ವಿಚಾರಗಳನ್ನ ಗಮನದಲ್ಲಿ ಇಡಿ. ಸಿಂಹ ರಾಶಿ 2026 ಜುಲೈ ತಿಂಗಳಲ್ಲಿ ಈ ಸಿಂಹ ರಾಶಿಯಲ್ಲಿ ಜನಿಸಿದಂತವ್ರಿಗೆ ಏನೆಲ್ಲ ಪಾಸಿಟಿವ್ ನೆಗೆಟಿವ್ ಇದೆ ಅಂತ ನಾವು ನೋಡೋದಾದ್ರೆ, ಮೊದಲನೇದಾಗಿ ರಾಶಿಯಲ್ಲಿರುವಂತಹ ಕೇತು ಗ್ರಹದಿಂದ, ಸಪ್ತಮದಲ್ಲಿರುವಂತಹ ರಾಹುವಿನಿಂದ ಕೇತು ಸ್ಕಿನ್ ಪ್ರಾಬ್ಲಮ್ಸ್ ಗಳನ್ನ ಕ್ರಿಯೇಟ್ ಮಾಡಬಹುದು, ಅನವಶ್ಯಕವಾಗಿರುವಂತಹ ಥಾಟ್ಸ್, ಆಬ್ಸೆಷನ್ಸ್ ನ ಕ್ರಿಯೇಟ್ ಮಾಡಬಹುದು. ಸೊ ಇತ್ತೀಚೆಗೆ ನನಗೆ ತುಂಬಾ ಲೋ ಫೀಲ್ ಆಗ್ತೀನಿ ಸರ್, ವಿಚಿತ್ರ ವಿಚಿತ್ರ ಆಲೋಚನೆಗಳು ಬರ್ತಾ ಇದೆ, ಕೆಟ್ಟ ಕೆಟ್ಟ ಕನಸುಗಳು ಬೀಳುತ್ತೆ ಅಂದ್ರೆ ಕೇತುವಿನ ಪರಿಣಾಮ ಹೆಚ್ಚಾಗಿರುತ್ತೆ. ಸೊ ಕೇತುವಿನ ಪರಿಣಾಮದಿಂದ ಹೊರಗಡೆ ಬರೋದಕ್ಕೆ ಕೇತುವಿನ ದೈವವಾದ ಗಣಪತಿಯನ್ನು ಆರಾಧನೆ ಮಾಡೋದು ಬಹಳ ಒಳ್ಳೆಯದು. ಸೊ ಕೇತುವಿನ ಬೀಜ ಮಂತ್ರ ಕೂಡ ನೀವು ಹೇಳ್ಬೋದು. ಅದಕ್ಕೊಂದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಪೂಜೆ ಮಾಡಿಸೋ ಅಗತ್ಯ ಏನಿಲ್ಲ, ನಾವೇ ಮಾಡ್ಬೋದು. ವೈವಾಹಿಕ ಜೀವನದಲ್ಲಿ ಖಂಡಿತವಾಗಲು ಕಿರಿಕಿರಿಗಳು ಬಂದೇ ಬರುತ್ತೆ ಮೂರನೇ ವ್ಯಕ್ತಿಯಿಂದ. ಇದು ವೈವಾಹಿಕ ಜೀವನವನ್ನು ಹಾಳು ಮಾಡ್ಬೋದು, ಸೆಪರೇಷನ್ ಮಾಡ್ಬೋದು, ಜಗಳಗಳು ಮಾಡ್ಬೋದು. ಬಟ್ ನಾವು ಜೀವನದಲ್ಲಿ ಕಾಂಪ್ರಮೈಸಿಂಗ್ ಮಾಡ್ಕೊಳ್ಳೇಬೇಕು. ಮನಸ್ಸೋ ಇಚ್ಛೆ ಹೋಗೋದ್ರಿಂದ ನಾವು ವ್ಯಕ್ತಿಗಳನ್ನ ಕಳ್ಕೊಳ್ತೀವಿ. ಯಾವುದೋ ಒಂದು ಕೊಟೇಶನ್ ನಾನು ನೋಡ್ತಿದ್ದೆ, ಅಹಂಕಾರಿಯಾದ ವ್ಯಕ್ತಿ ಒಂಟಿಯಾಗಿರ್ಬೇಕಾಗುತ್ತದೆ ಅಂತ ಹೇಳಿ. ಸೊ ಇದು ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ನಾವು ಅಹಂಕಾರದಿಂದ ಇದ್ದಾಗ ಯಾರು ನನ್ನ ಜೊತೆ ಇರಲ್ಲ, ಲೈಫ್ ಪಾರ್ಟ್ನರೇ ಆಗಿರ್ಲಿ, ಕಂಟ್ರೋಲ್ ಮಾಡ್ಕೋಬೇಕಾಗತ್ತೆ, ಅಹಂಕಾರವನ್ನ ಬಿಡಬೇಕಾಗತ್ತೆ. ಸೊ ಸಪ್ತಮ ಭಾವದಲ್ಲಿ ಮ್ಯಾರಿಟಲ್ ಲೈಫ್ ಕಿರಿಕಿರಿಗಳಾಗೋದ್ರಿಂದ ನೀವು ಜಾಗ್ರತೆಯಿಂದ ಇರಬೇಕು, ಮೆಂಟಲಿ ಪ್ರಿಪೇರ್ ಆಗಿರ್ಬೇಕು. ಹಾಗೆಯೇ 12ನೇ ಮನೆಯಲ್ಲಿ ಬರುವಂತಹ ಗುರುಗ್ರಹ ಬಂದು ನಿಮಗೆ ಆರೋಗ್ಯದಲ್ಲಿ ಸುಧಾರಣೆ, ಹೊರಗಡೆಯಿಂದ ಬರ್ಬೇಕಾಗಿರುವಂತಹ ಹಣ ನಿಮ್ ಕೈ ಸೇರುವಂತದ್ದು. ಹಾಗೇನೆ ಪಂಚಮಾಧಿಪತಿ 12 ನಿಮ್ಮ ಮಕ್ಕಳು ಯಾರಾದ್ರೂ ವಿದೇಶಕ್ಕೆ ಹೋಗೋಕೆ ಟ್ರೈ ಮಾಡ್ತಿದ್ರೆ, ಅಥವಾ ನಿಮ್ಮ ಸ್ಥಳವನ್ನು ಬಿಟ್ಟು ಹೊರಗಡೆ ಹೋಗುವಂಥದ್ದು. ಈಗ ಯೂಶುವಲ್ ಆಗಿ ಇಂಜಿನಿಯರಿಂಗ್, ಮೆಡಿಕಲ್ ಮಾಡಿದ್ರೆ ಹೊರಗಡೆ ಹೋಗ್ತಾರಲ್ವಾ, ಆ ರೀತಿಯಾದಂತ ಸಿಚುವೇಶನ್ ನಿಮ್ಮ ಮನೇಲಿ 100% ನಿಮ್ಮ ಮಕ್ಕಳು ಹೊರಗಡೆ ಹೋಗ್ತಾರೆ ವಿದ್ಯಾಭ್ಯಾಸಕ್ಕಾಗಿ. ಒಂದೊಂದ್ಸಲ ಶುಕ್ರ ಗ್ರಹ 12ನೇ ಮನೆಯಲ್ಲಿದ್ದಾಗ ದೂರದಿಂದ, ಹೊರಗಡೆಯಿಂದ, ಫಾರಿನ್ ಇಂದ ಸಂಬಂಧಗಳು ಬರುತ್ತೆ ಹೆಣ್ಮಕ್ಳಿಗೆ, ಈ ಸಾಧ್ಯತೆಗಳಿದೆ. ದಶಮ ಭಾವದಲ್ಲಿರುವಂತಹ ಕುಜ ಚತುರ್ಥಾಧಿಪತಿ, ಇದು ಬಂದು ನಿಮ್ಮ ಜಾಬು, ಕರಿಯರ್, ಬಿಸ್ನೆಸ್ ತುಂಬಾ ಸ್ಪೀಡ್ ಆಗಿ ಹೋಗುತ್ತೆ. ಅದನ್ನ ನೀವು ಎಕ್ಸ್ಪ್ಯಾಂಡ್ ಮಾಡುವಂತ ಸಾಧ್ಯತೆ ಇರುತ್ತೆ. ಒಂದು ಶಾಪ್ ಇರೋದು 2 ಆಗ್ಬೋದು. ಜಾಬ್ ಅಲ್ಲಿ ಕೂಡ ಒಂದು ದೊಡ್ಡ ಮಟ್ಟದ ಪ್ರೋಗ್ರೆಸ್ ಅಥವಾ ಪ್ರಮೋಷನ್ ಸಿಗುತ್ತೆ. ಯಾಕೆಂದ್ರೆ ನವಮಾಧಿಪತಿ ಬಂದು ದಶಮದಲ್ಲಿರುವಂತದ್ದು ಬಹಳ ಒಂದು ಒಳ್ಳೇದು. ಇದೇನಾದ್ರು ಹಾರೋಸ್ಕೋಪ್ ಅಲ್ಲಿ ನಿಮ್ದು ನಟಲ್ ಚಾರ್ಟ್ ಅಲ್ಲಿ ಏನಾದ್ರು ಕನ್ಫರ್ಮ್ ಆಯ್ತು ಅಂತಂದ್ರೆ, ಯು ವಿಲ್ ರೀಚ್ ಬಿಗ್ ಹೈಟ್. ಆಕ್ಚುಲಿ ದೊಡ್ಡ ಒಂದು ಸ್ಥಾನಕ್ಕೆ ಹೋಗುವಂತ ಸಾಧ್ಯತೆಗಳಿರುತ್ತೆ. ಸೊ ವಿವಾಹ ವಿಳಂಬ ಆಗುತ್ತೆ, ಒಳ್ಳೆ ಸಂಬಂಧಗಳು ಬರೋ ಸಾಧ್ಯತೆ ಇಲ್ಲ, ಕಡಿಮೆ. ಪ್ರಾಪರ್ಟಿ ಕ್ರಿಯೇಟ್ ಆಗುತ್ತೆ, ಎಸ್ಪೆಷಲಿ ಬಂದು ತಂದೆಯಿಂದ ಬರುವಂತಹ ಪಿತ್ರಾರ್ಜಿತವಾಗಿರುವಂತಹ ಸ್ವತ್ತು ನಿಮ್ಮ ಕೈ ಸೇರೋ ಸಾಧ್ಯತೆ ಇರುತ್ತೆ. ಪ್ರಾಪರ್ಟಿ ಕ್ರಿಯೇಟ್ ಆಗುತ್ತೆ, ಸೈಟ್ಗಳು ಕ್ರಿಯೇಟ್ ಆಗುವಂತ ಸಾಧ್ಯತೆ ಅತಿ ಹೆಚ್ಚು. ವೆಹಿಕಲ್ ಹೋಗ್ಬೇಕಾದ್ರೆ ಬಹಳ ಕೇರ್ಫುಲ್ ಆಗಿರಿ.
ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು. ಆ ಅನವಶ್ಯಕವಾಗಿ ಓಡಾಡೋದು, ಡ್ರಿಂಕ್ಸ್ ಮಾಡಿ ಡ್ರೈವ್ ಮಾಡುವಂಥದ್ದು, ಮನಸ್ಸು ಓಡಿಸೋದ್ರಿಂದ ಯೂಶುವಲ್ ಡ್ರೈವಿಂಗ್ ಆಕ್ಸಿಡೆಂಟ್ ಚಾನ್ಸಸ್ ಇದ್ದೇ ಇರುತ್ತೆ. ಬಟ್ ವೆನ್ ವಿ ಆರ್ ವಲ್ನರೇಬಲ್ ಒಂದು ಟೈಮ್ ನಡೆಯುವಾಗ ತುಂಬಾ ಕೇರ್ಫುಲ್ ಆಗಿ ಇರ್ಬೇಕಾಗತ್ತೆ, ಎಚ್ಚರಿಕೆ ವಹಿಸಲೇಬೇಕು. ಸೊ ಇಷ್ಟು ವಿಚಾರಗಳು ಸಿಂಹ ರಾಶಿಯಲ್ಲಿ ಜನಿಸಿದಂಥವ್ರಿಗೆ.